ಕಷ್ಟಗಳ ಮೇಲೆ ಕಷ್ಟ ಅನ್ನೋದು ಇದಕ್ಕೆ ಇರಬೇಕು. ವಕ್ಫ್ ಬಿಲ್ ಇನ್ನೇನು ಮಂಡನೆ ಆಗಲಿದೆ, ಈಗ ಆಲ್ರೆಡಿ ಸಂಕಷ್ಟ ಬಂದಿದೆ. ಈ ನಡುವೆ ಮೋದಿ ಸರ್ಕಾರ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇದೆ. ಅದು ವಲಸೆ ಮತ್ತು ವಿದೇಶಿಯರ ಮಸೂದೆ ಲೋಕಸಭೆಯಲ್ಲಿ ಮಂಡನೆಯಾಗಿದೆ. ಇದು ಈಗ ಟೆನ್ಷನ್ ಕೊಡ್ತಾ ಇರೋದು. ಯಾರೆಲ್ಲ ಅಕ್ರಮವಾಗಿ ಭಾರತದೊಳಗೆ ನುಗ್ಗಿ ವಾಸ ಮಾಡ್ತಾ ಇದ್ದಾರೋ ಅವರೆಲ್ಲರನ್ನ ಒಬ್ಬೊಬ್ಬರನ್ನಾಗೆ ಗುರುತಿಸಿ ಗಡಿಯಿಂದ ಆಚೆಗಟ್ಟುವ ಮಸೂದೆ. ಇಲ್ಲಿವರೆಗೂ ಇವರೆಲ್ಲ ಏನ್ ಮಾಡ್ತಾ ಇದ್ರು? ನಮ್ಮದೇ ಕಾಯ್ದೆ ಕಾನೂನಿನಲ್ಲಿರ್ತಕ್ಕಂತ ಲೂಪ್ ಹೋಲ್ ಗಳನ್ನ ಉಪಯೋಗಿಸಿಕೊಂಡು ಅಕ್ರಮವಾಗಿ ಭಾರತದೊಳಗೆ ನುಗ್ಗಿದ್ರೂ ಸಹ ಭಾರತದಲ್ಲೇ ಮುಂದುವರಿತಾ ಇದ್ರು ನೋಡಿ. ಇಲ್ಲೇ ಜಾಂಡ ಹೂಡಿ ಬಿಡ್ತಾ ಇದ್ರು ನೋಡಿ. ಈಗ ಹಾಗಾಗೋದಿಲ್ಲ. ಒಂದೇ ಒಂದು ನೋಟಿಸ್ ಕೊಟ್ಟರು ಸಾಕು, ಅವರು ವಿದೇಶಿಗರಾಗಿ ಬಿಡ್ತಾರೆ. ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ಯಾರೆಲ್ಲ ಅಕ್ರಮವಾಗಿ ಭಾರತದೊಳಗೆ ಬಂದು ವಾಸವಾಗಿರ್ತಾರೋ ಅವರನ್ನ ವಿದೇಶಿಗರು ಭಾರತೀಯರಲ್ಲ ಅಂತ ಪ್ರೂವ್ ಮಾಡುವ ಬರ್ಡನ್ ಆಫ್ ಪೇನ್ ನ ಭಾರತ ಸರ್ಕಾರ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಈಗ ಈ ಕಾಯ್ದೆಯಿಂದ ಇಡೀ ಗೇಮೇ ಚೇಂಜ್ ಆಗಿರೋದು. ನೋಟಿಸ್ ಸರ್ಕಾರ ಕೊಡುತ್ತೆ. ನೋಟಿಸ್ ತೆಗೆದುಕೊಂಡ ಅಕ್ರಮ ವಲಸಿಗ ತಾನು ಅಕ್ರಮವಾಗಿ ಭಾರತದೊಳಗೆ ನುಗ್ಗಿಲ್ಲ, ನಾನು ವಿದೇಶಿಗನಲ್ಲ, ಭಾರತದವನೇ ಅಂತ ಪ್ರೂವ್ ಮಾಡುವ ಒಟ್ಟಾರೆ ಜವಾಬ್ದಾರಿ ಅವನ ತಲೆಗೆ ಇರುತ್ತೆ. ಈಗ ಕೊಟ್ಟಂತಹ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಲ್ಲಿ ನಾನು ಭಾರತದವನು ವಿದೇಶಿಗ ಅಲ್ಲ ಅಂತ ಪ್ರೂವ್ ಮಾಡೋದ್ರಲ್ಲಿ ಏನಾದ್ರೂ ಸಫಲ ಆಗ್ಲಿಲ್ಲ ಅಂದ್ರೆ ಮುಖಾಮುಲಾಜಿಲ್ಲದೆ ಅಂತವರನ್ನ ಭಾರತದ ಗಡಿಯಿಂದ ಹೊರದಬ್ಬಲಾಗುವುದು. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಮತ್ತು ಸ್ಪಷ್ಟವಾಗಿದೆ ಅಲ್ವಾ? ಈ ರೀತಿ ಅಕ್ರಮ ವಲಸಿಗರ ಮೇಲೆ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಇರೋದು. ಒಟ್ಟಾರೆಯಾಗಿ ಈ ಮಸೂದೆನಲ್ಲಿ ಏನಿದೆ, ಅದರಲ್ಲೂ ಅಕ್ರಮವಾಗಿ ವಲಸೆ ಬರುವಂತಹ ಬಾಂಗ್ಲಾದೇಶಿಗರು ಮತ್ತು ರೋಹಿಂಗ್ಯಾಗಳ ಕತೆ ಮುಂದೆ ಏನಾಗುತ್ತೆ ಇದನ್ನು ನೋಡಿ ಪ್ರತಿಪಕ್ಷ ಗೋಳಾಟ ಶುರು ಮಾಡಿರೋದು ಯಾಕೆ? ಇದರ ಹಿಂದೆ ಇರತಕ್ಕಂತಹ ಅವರ ಪೇನ್ ಏನು? ಎಲ್ಲದರ ಬಗ್ಗೆ ಸಂಪೂರ್ಣ ವರದಿ ಇದೆ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಅಕ್ರಮವಾಗಿ ಯಾರು ಭಾರತದೊಳಗೆ ವೀಸಾ ಇಲ್ಲದೆ, ಪಾಸ್ಪೋರ್ಟ್ ಇಲ್ಲದೆ ಬರ್ತಾರೋ ಅವರ ಶಿಕ್ಷೆ ಪ್ರಮಾಣನೂ ಸಹ ಈಗ ಜಾಸ್ತಿ ಮಾಡಲಾಗಿದೆ. ಹಿಂದೆಲ್ಲ ಏನಾಗ್ತಾ ಇತ್ತು? ಸರ್ಕಾರ ಅಕ್ರಮ ವಲಸಿಗರನ್ನು ಗುರುತಿಸಿ ನೋಟಿಸ್ ಕೊಟ್ಟರೂ ಸಹ ಅದನ್ನ ಪ್ರೂವ್ ಮಾಡೋ ಜವಾಬ್ದಾರಿ ಸರ್ಕಾರದ ತಲೆಗೆ ಇರ್ತಾ ಇತ್ತು. ಆಗ ಇದರ ಅನುಕೂಲತೆಯನ್ನ ಪಡೆದು ಅಕ್ರಮ ವಲಸಿಗರು ಭಾರತದಲ್ಲೇ ಮುಂದುವರಿತಾ ಇದ್ರು. ಇದನ್ನೇ ಬರ್ಡನ್ ಆಫ್ ಪ್ರೂಫ್ ಅಂತಾರೆ. ಈಗ ಈ ತಲೆನೋವು ಪರಿಹಾರವಾಗಿರೋದು. ಲೋಕಸಭೆಯಲ್ಲಿ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಹೋಮ್ ಅಫೈರ್ಸ್ ನಿತ್ಯಾನಂದ್ ರಾಯ್ ಅವರು ಬಿಲ್ ಮಂಡನೆ ಮಾಡಿದ್ದಾರೆ. ಅದು ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಬಿಲ್ 2025, ವಲಸೆ ಮತ್ತು ವಿದೇಶಿಯರ ಮಸೂದೆ 2025. ಏನು ದುರದೃಷ್ಟ ನೋಡಿ, ಇಂತಹ ಒಳ್ಳೆಯ ಬಿಲ್ಗೆ ಕಾಂಗ್ರೆಸ್ ಸೇರಿದಂತೆ ಸಂಪೂರ್ಣ ವಿರೋಧ ಪಕ್ಷಗಳು ವಿರೋಧ ಮಾಡಿದವೆ. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಕ್ರಮ ವಲಸಿಗರ ಪರ ಯಾರು, ವಿರೋಧ ಯಾರು ಅಂತ. ಇವರೆಲ್ಲ ಯಾರು? ಈ ಹಿಂದೆ ಸಿಎಎ ವಿರೋಧ ಮಾಡಿದವರೇ. ಅದಕ್ಕೆ ಕಾರಣ ಪೀಡಿತ ನಾಗರಿಕರಿಗೆ, ಹಿಂದೂಗಳಿಗೆ ವಿಶೇಷ ಪ್ರಾವಧಾನ್ಯತೆಗಳನ್ನು ಕೊಡಲಾಗಿತ್ತು. ಯಾವೆಲ್ಲ ಮುಸ್ಲಿಂ ಕಂಟ್ರಿಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಹಿಂದೂಗಳು, ಅವರೆಲ್ಲರಿಗೂ ಸಿಎಎ ನಲ್ಲಿ ಭಾರತ ಸರ್ಕಾರ ಸ್ವಲ್ಪ ಪ್ರೊಟೆಕ್ಷನ್ ಕೊಟ್ಟಿತ್ತು. 6 ವರ್ಷಕ್ಕೂ ಹೆಚ್ಚು ಕಾಲ ಆಗಿದ್ರೆ ಅವರಿಗೆ ಭಾರತದ ನಾಗರಿಕತ್ವ ಕೊಡಬೇಕು ಅಂತ 2014 ಕಟ್ ಆಫ್ ಡೇಟ್ ಕೊಟ್ಟು ಅಂಗೀಕರಿಸಲಾಗಿತ್ತು ಕೂಡ. ಈ ಸಿಎಎ ಕಾನೂನನ್ನ ಇಟ್ಕೊಂಡು ಭಾರತದಾದ್ಯಂತ ಪ್ರೊಟೆಸ್ಟ್ ಗಳಾದವು. ಶಹೀನ್ ಬಾಗ್ ನಂತಹ ಘಟನೆ ಸಹ ಆಯ್ತು. ಮೋದಿಯನ್ನು ಅಧಿಕಾರಕ್ಕಿಳಿಸೋದಕ್ಕೆ ಇದೇ ಸುಸಂದರ್ಭ ಅಂತ ಫೇಕ್ ನರೇಟಿವ್ ಗಳನ್ನು ಸೃಷ್ಟಿ ಮಾಡಲಾಯಿತು. ಪಾಶ್ಚಿಮಾತ್ಯ ದೇಶಗಳು ಮತ್ತು ಡೀಪ್ ಸ್ಟೇಟ್ ನ ಸಹಾಯ ಪಡೆದು 2024 ಲೋಕಸಭಾ ಎಲೆಕ್ಷನ್ ನಲ್ಲಿ ಮೋದಿಗೆ ಹಿನ್ನಡೆ ಮಾಡಲಾಯಿತು ಸಹ. ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ ನಮಗೆ ಭಾರತವನ್ನ ಡಿಸ್ಟೆಬಿಲೈಸ್ ಮಾಡೋದಿಕ್ಕೆ, ಮೋದಿಯನ್ನ ಅಧಿಕಾರದಿಂದ ಇಳಿಸೋದಿಕ್ಕೆ, ಭಾರತದಲ್ಲಿ ದಂಗೆ ಉಂಟು ಮಾಡೋದಕ್ಕೆ ಅಂತ ಇಡನ್ ಅಜೆಂಡಾನ ಸ್ಟಾರ್ಟ್ ಮಾಡಿದ್ರು ನೋಡಿ. ರಿಜಿಮ್ ಚೇಂಜ್ ಮಾಡೋದಕ್ಕೆ, ಅಧಿಕಾರನ ಪಲ್ಲಟ ಮಾಡೋದಕ್ಕೆ ಮುಹೂರ್ತ ಇಟ್ಟು ಪ್ರೊಟೆಸ್ಟ್ ಮಾಡಿದ್ರು ಸಿಎಎ ಹೆಸರಿನಲ್ಲಿ. ಅದರಲ್ಲೂ ತೃಣಮೂಲ ಕಾಂಗ್ರೆಸ್ನ ಸೌಗತ್ ರಾಯ್ ಇಮಿಗ್ರೇಷನ್ ಪಾಲಿಸಿ ಮೇಲೆ ಮಾತಾಡ್ತಾ ಏನ್ ಹೇಳ್ತಾರೆ ಗೊತ್ತಾ? ಅಕ್ರಮ ವಲಸಿಗರಿಗೆ ಭಾರತ ಪ್ರವೇಶ ಮಾಡೋದಕ್ಕೆ ಬಿಡ್ಬೇಕಂತೆ. ಯಾಕಂದ್ರೆ ಇದರಿಂದ ಹೊಸ ಹೊಸ ಟ್ಯಾಲೆಂಟ್ ಸಿಗುತ್ತಂತೆ ಭಾರತಕ್ಕೆ ಪ್ರತಿಭೆಗಳು, ಹೊಸ ಪ್ರತಿಭೆಗಳು ಹರಿದು ಬರ್ತಾ ಇದೆ. ಅದನ್ನ ಯಾಕೆ ತಡೀತೀರಾ ಅಂತಾರೆ ಟಿಎಂಸಿಯ ಸೌಗತ್ ರಾಯ್. ಇಲ್ಲಿ ಟ್ಯಾಲೆಂಟ್ ಅನ್ನೋ ಪದ ಇದೆಯಲ್ಲ, ಇದೇ ಜಬರ್ದಸ್ತ್ ನೋಡಿ. ಈ ಅಕ್ರಮ ವಲಸಿಗರು ಎಂತ ಟ್ಯಾಲೆಂಟ್ ಹೊತ್ತು ತರ್ತಾರೆ ಗೊತ್ತಾ? ಅದರಲ್ಲೂ ಬಾಂಗ್ಲಾದೇಶಿಗ ಅಕ್ರಮ ವಲಸಿಗರು ಮತ್ತು ರೋಹಿಂಗ್ಯಾಗಳು. ಆ ಟ್ಯಾಲೆಂಟ್ ನ ಕೇಳ್ಬೇಕು ನೀವು. ಅವರೆಲ್ಲ ದಂಗೆ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ಗಳು, ಕ್ರೈಮ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ಗಳು, ಚೋರಿ ಕಳ್ಳತನ ಮಾಡೋದ್ರಲ್ಲಿ ಟ್ಯಾಲೆಂಟ್ಗಳು, ಕಲ್ಲು ತೂರಾಟ ಮಾಡೋದ್ರಲ್ಲಿ ಟ್ಯಾಲೆಂಟ್ಗಳು. ಸಹಜವಾಗಿ ಈ ಎಲ್ಲ ವಿಶೇಷ ಟ್ಯಾಲೆಂಟ್ಗಳು ಭಾರತೀಯರಲ್ಲಿಲ್ಲ. ಸಹಜವಾಗಿ ಪ್ರತಿಪಕ್ಷದವರಿಗೆ ಇವರೆಲ್ಲ ಬೇಕು, ಹೊಸ ಟ್ಯಾಲೆಂಟು. ಬರ್ಲಿ ಬಿಡಿ, ಏನು ತಪ್ಪು? ಸ್ನೇಹಿತರೆ, ತೃಣಮೂಲ ಕಾಂಗ್ರೆಸ್ನ ಸೌಗತ್ ರಾಯರಿಗೆ ಇದು ಗೊತ್ತಿಲ್ಲ ಅನ್ಸುತ್ತೆ. ಈ ರೀತಿಯ ಟ್ಯಾಲೆಂಟು ಭಾರತದಲ್ಲೂ ಸಾಕಷ್ಟಿದೆ. ಮೊನ್ನೆ ಏನು ಭಾರತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ತಲ್ಲ,
ಅದರ ಖುಷಿಗೆ ಸಂಭ್ರಮಾಚರಣೆ ಮಾಡೋದಕ್ಕೆ ಹೊರಟವರ ಮೇಲೆ ಕಲ್ಲು ತೂರಾಟ ಮಾಡಲಾಯಿತು. ಎಲ್ಲಿ? ಮಹುನಲ್ಲಿ. ಇದು ಎಲ್ಲಿರೋದು? ಭಾರತದಲ್ಲಿ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಭಾರತ ತಂಡವನ್ನು ಶಾಂತಿಯುತವಾಗಿ ಸಪೋರ್ಟ್ ಮಾಡಿ, ಸೆಲೆಬ್ರೇಟ್ ಮಾಡಿ, ಸಂಭ್ರಮಾಚರಣೆ ಮಾಡ್ತಾ ಇದ್ದ ಗುಂಪಿನ ಮೇಲೆ ಕಲ್ಲು ತೂರಾಟ ಆಗತ್ತೆ. ಅದು ಪ್ರೀ ಪ್ಲಾನ್ಡ್ ಆಗಿ ವ್ಯವಸ್ಥಿತ ರೀತಿನಲ್ಲಿ ಮಾಡಿರೋದು. ಅದಕ್ಕೆ ಹೇಳಿದ್ದು, ಆ ರೀತಿಯ ಟ್ಯಾಲೆಂಟ್ ಭಾರತದಲ್ಲಿ ಈಗ ಆಲ್ರೆಡಿ ಇದೆ. ಬೇರೆ ದೇಶದಿಂದ ಇಲ್ಲೀಗಲ್ ಆಗಿ ಅಂತವರನ್ನ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಈಗ ಪೂರ್ತಿ ಇಮಿಗ್ರೇಷನ್ ಪ್ರೋಸೆಸ್ ನ ರಿವ್ಯೂ ಮಾಡಿರೋದು, ಪ್ರೋಸೆಸ್ ನ ಈಗ ಸರಳ ಮಾಡಿರೋದು. ಫಾರಿನರ್ಸ್ ಆಕ್ಟ್ 1946 ನ ಅಮೆಂಡ್ಮೆಂಟ್ ಮಾಡಲಾಗಿದೆ. ಹಳೆಯ ಪಾಸ್ಪೋರ್ಟ್ ಆಕ್ಟ್ ಏನಿತ್ತು 1920 ಅದೆಲ್ಲವನ್ನು ಅಮೆಂಡ್ಮೆಂಟ್ ಮಾಡಲಾಗಿದೆ. ಈಗ ಯಾವುದೇ ವಿದೇಶಿಗರು ಅಕ್ರಮವಾಗಿ ಭಾರತದೊಳಗೆ ನುಸುಳೋದು ಆಲ್ಮೋಸ್ಟ್ ಆಲ್ ನಾಕ ಬರಾಬರ್, ಅಂದ್ರೆ ಅಸಾಧ್ಯ. ಈಗ ಯಾವುದೇ ವಿದೇಶಿಗರು ವೀಸಾದ ಮೇಲೆ ಬಂದ್ರೂ ಸಹ ಅವ್ರು ಎಲ್ಲಿ ತಂಗಿರ್ತಾರೆ, ಅದು ಹೋಟೆಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಣಕ್ಕಾಗಿ ಬಂದಿರ್ಬೋದು. ಈಗಿನ ಕಾನೂನಿನ ಪ್ರಕಾರ ಅಲ್ಲೆಲ್ಲ ಯಾರು ವಿದೇಶಿಗರು ಬಂದಿರ್ತಾರೆ FRO ಕೊಡಬೇಕಾಗುತ್ತೆ. ಫಾರಿನ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ದಾಖಲೆಗಳನ್ನು ಕೊಡಬೇಕು. ರಿಜಿಸ್ಟ್ರೇಷನ್ ಅನ್ನ ಕಂಪಲ್ಸರಿ ಮಾಡುವ ಪ್ರಾವಿಧಾನ್ಯತೆಯನ್ನು ಸಹ ಆಡ್ ಮಾಡಲಾಗಿದೆ. ಇದುವರೆಗೂ ಇದು ಕೇವಲ ಪಾಕಿಸ್ತಾನಿಯರಿಗೆ ಮಾತ್ರ ಅಪ್ಲೈ ಆಗ್ತಾ ಇತ್ತು. ಭಾರತಕ್ಕೆ ಬಂದ ತಕ್ಷಣ FROಗೆ ಹೋಗಬೇಕು, ರಿಜಿಸ್ಟ್ರೇಷನ್ ಮಾಡಿ ಮುಂದುವರಿಬೇಕು. ಈಗ ಇದೇ ಪ್ರಕ್ರಿಯೆ ಬಾಂಗ್ಲಾದೇಶಿಗರು ಸಹ ಅಪ್ಲೈ ಮಾಡಬಹುದು. ಈಗ ಗೊತ್ತಾಗ್ತಾ ಇದೆಯಲ್ಲ ಪ್ರತಿಪಕ್ಷಗಳಿಗೆ ಪೇನ್ ಯಾಕೆ ಆಗ್ತಾ ಇದೆ ಅಂತ. ಅದು ಆಲ್ ಇಂಡಿಯಾ ವೀಸಾ ಅಲ್ಲ, ಭಾರತದ ಯಾವುದೇ ಪ್ರದೇಶಕ್ಕೆ ಯಾವಾಗ ಬೇಕಾದ್ರೂ ಹೋಗಬಹುದು ಅಂತ ಅಲ್ಲ. ಉದಾಹರಣೆಗೆ ಡೆಲ್ಲಿಗೆ ಬರಬೇಕು, ಡೆಲ್ಲಿ ವಿಸಿಟ್ ಮಾಡಬೇಕು ಅಂತ ವೀಸಾ ತೆಗೆದುಕೊಂಡಿದ್ರು ಅಂದ್ರೆ ಕೇವಲ ದಿಲ್ಲಿನಲ್ಲಿ ಮಾತ್ರ ಇರಬೇಕಾಗುತ್ತೆ. ಅಲ್ಲಿಂದ ಹೊರಗೆ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಒಂದು ವೇಳೆ ಸಿಟಿ ಬಿಟ್ಟು ಬೇರೆ ಸಿಟಿಗೆ ಹೋಗ್ಬೇಕಂದ್ರೂ ಮತ್ತೆ ನೋಂದಣಿ ಮಾಡಿಸಿಕೊಳ್ಬೇಕಾಗತ್ತೆ. ಆಗ ಮಲ್ಟಿ ಸಿಟಿ ಅಂತ ವೀಸಾ ತೆಗೆದುಕೊಂಡು ಬರ್ತಾರೆ. ಯಾವ ಸಿಟಿಗಳನ್ನ ವಿಸಿಟ್ ಮಾಡಬಹುದು ಅಂತ ಮೆನ್ಷನ್ ಮಾಡಲಾಗಿರುತ್ತೋ ಅಲ್ಲಿ ಮಾತ್ರ ಹೋಗಬಹುದು, ಅಲ್ಲಿ ಮಾತ್ರ ಟ್ರಾವೆಲ್ ಮಾಡಬಹುದು, ಅಲ್ಲಿ ಮಾತ್ರ ತಂಗಬಹುದು. ಇದನ್ನ ಈಗ ಮತ್ತಷ್ಟು ಸ್ಟ್ರಿಕ್ಟ್ ಮಾಡಲಾಗಿದೆ. ಹೊಸ ಪ್ರಾವಿಧಾನ್ಯತೆಗಳನ್ನ ಆಡ್ ಮಾಡಲಾಗಿದೆ. ಕೇವಲ ಪಾಕಿಸ್ತಾನಕ್ಕೆ ಅಪ್ಲೈ ಆಗ್ತಾ ಇದ್ದಂತಹ ಇದು ಬೇರೆ ದೇಶಕ್ಕೆ ಅಪ್ಲೈ ಮಾಡಬೇಕು ಅಂತ ಅನಿಸಿದ್ರು ಯಥಾವತ್ತಾಗಿ ಅಪ್ಲೈ ಮಾಡಬಹುದು. ಅಷ್ಟೇ ಅಲ್ಲದೆ ಇಲ್ಲೀಗಲ್ ಆಗಿ ಭಾರತದೊಳಗೆ ಬರೋರು, ಅಕ್ರಮವಾಗಿ ನುಸುಳುಕೋರರು, ಇವರಿಗೆಲ್ಲ ಹಿಂದೇನು ಶಿಕ್ಷೆಯ ಪ್ರಮಾಣ ಇತ್ತು ಅದನ್ನು ಹೆಚ್ಚಿಸಲಾಗಿದೆ ಈಗ. ಅಷ್ಟೇ ಅಲ್ಲದೆ ಅವರನ್ನು ದೇಶದಿಂದ ಹೊರದಬ್ಬುವ ಡಿಪೋರ್ಟೇಷನ್ ನ ಪ್ರಾವಿಧಾನ್ಯತೆಗಳಲ್ಲೂ ಸಹ ಆಮೂಲಾಗ್ರ ಬದಲಾವಣೆ ಮಾಡಲಾಗಿದೆ. ಈಗ ಒಬ್ಬ ಇಲ್ಲೀಗಲ್ ಅಥವಾ ಅಕ್ರಮ ವಲಸಿಗ ಯಾವ್ದಾದ್ರು ಒಂದು ಕ್ಯಾರಿಯರ್ ಥ್ರೂ ಬರ್ತಾನೆ ಅಂತ ತಿಳ್ಕೊಳ್ಳಿ. ಯಾವ ವಿಮಾನ ಅವನನ್ನು ಕರೆದುಕೊಂಡು ಬಂದಿರುತ್ತೋ, ಒಂದು ವೇಳೆ ಅವ ಅಕ್ರಮವಾಗಿ ಭಾರತದೊಳಗೆ ಬಂದಿದ್ದಾನೆ ಅಂತ ಪ್ರೂವ್ ಆದ್ರೆ ಆ ವಿಮಾನಯಾನ ಸಂಸ್ಥೆನೇ ಅವನನ್ನ ಪುನಃ ಎಲ್ಲಿಂದ ಕರೆದುಕೊಂಡು ಬಂದಿರ್ತಾರೋ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಡ್ಬೇಕಾಗತ್ತೆ. ಆ ಜವಾಬ್ದಾರಿ ಅಕ್ರಮ ವಲಸಿಗನನ್ನು ತಂದಂತಹ ಏರ್ಲೈನ್ ಕಂಪನಿ ಮೇಲೆ ಹೋಗುತ್ತೆ. ಇನ್ನು ಮುಂದೆ ಈ ರೀತಿಯ ಯಾವುದೇ ಖರ್ಚುಗಳನ್ನು ಭಾರತ ಸರ್ಕಾರ ವಹಿಸಿಕೊಳ್ಳುವುದಿಲ್ಲ. ಪಾಸ್ಪೋರ್ಟ್ ಗಳನ್ನೇನು ಮಾಡಲಾಗ್ತಾ ಇದೆ ಅದೆಲ್ಲದಕ್ಕೂ 1968 ಪಾಸ್ಪೋರ್ಟ್ ಆಕ್ಟೇ ಅಪ್ಲೈ ಆಗುತ್ತೆ. ಇದು ಹೊಸ ಪಾಸ್ಪೋರ್ಟ್ ಆಕ್ಟ್, ಇದರಲ್ಲಿ ಯಾವುದೇ ರೀತಿಯ ಪರಿವರ್ತನೆ ಇಲ್ಲ. ಆದ್ರೆ ಐಡೆಂಟಿಫಿಕೇಶನ್ ಮಾಡೋ ಪ್ರಾಸೆಸ್ ಇದೆಯಲ್ಲ ಅದನ್ನ ಸ್ಪೀಡ್ ಅಪ್ ಮಾಡಿರೋದು. ಇದನ್ನ ಗಮನ ಕೊಟ್ಟು ಕೇಳಿ. ಈ ಹಿಂದೆ ಭಾರತದ ಮೇಲೆ ಏನು ಬೀಳ್ತಾ ಇತ್ತು ಬರ್ಡನ್ ಆಫ್ ಪ್ರೂಫ್. ನಾವು ಒಬ್ಬನನ್ನ ಗುರುತಿಸಿ ಈತ ವಿದೇಶಿಗ ಅಂತ ನೋಟಿಸ್ ಕೊಟ್ವಿ ಅಂದ್ರೆ ಆತ ವಿದೇಶದವನು ಅಂತ ಪ್ರೂವ್ ಮಾಡೋ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರ್ತಾ ಇತ್ತು. ಈಗ ಇದನ್ನ ಶಿಫ್ಟ್ ಮಾಡಿ ಯಾವ ವ್ಯಕ್ತಿ ಅಕ್ರಮವಾಗಿ ಭಾರತದೊಳಗೆ ಬಂದಿರ್ತಾನೋ, ನಾನು ಅಕ್ರಮವಾಗಿ ಬಂದಿಲ್ಲ, ಭಾರತದ ನಾಗರಿಕ ಅಂತ ಪ್ರೂವ್ ಮಾಡುವ ಜವಾಬ್ದಾರಿ ಆತನ ತಲೆಗೆ ಕಟ್ಟಲಾಗಿದೆ. ಒಂದು ವೇಳೆ ಆತ ತಾನು ಫಾರಿನರ್ ಅಲ್ಲ, ಭಾರತದ ನಾಗರಿಕ ಅಂತ ಪ್ರೂವ್ ಮಾಡೋದ್ರಲ್ಲಿ ವಿಫಲನಾದ ಅಂದ್ರೆ ಆತ ಅಕ್ರಮವಾಗಿ ಬಂದಿರತಕ್ಕಂಥವನು, ನೆಲೆಸಿರ್ತಕ್ಕಂಥವನು ಅಂತ ಪರಿಗಣಿಸಿ ಡಿಪೋರ್ಟ್ ಮಾಡಲಾಗುವುದು. ಈ ರೀತಿಯ ಸದೃಢ ಶಕ್ತಿಶಾಲಿ ಕಾಯ್ದೆಯಿಂದ ಯಾರಿಗೆ ಆಗ್ತಾ ಇರೋದು ದುಃಖ? ಯಾರೆಲ್ಲ ಈ ಅಕ್ರಮ ವಲಸಿಗರನ್ನ ಭಾರತ ದೇಶದೊಳಗೆ ಇಟ್ಕೊಂಡು ತಮ್ಮ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ರು, ವೋಟ್ ಗಳನ್ನು ಪಡೆದು ಅಧಿಕಾರದ ಸಿಹಿ ಅನುಭವಿಸ್ತಾ ಇದ್ರು, ಅವರಿಗೆ ಪೈನ್ ಆಗ್ತಾ ಇರೋದು. ಯಾವ ವ್ಯಕ್ತಿಗೆ ಈತ ಭಾರತದವನಲ್ಲ, ವಿದೇಶಿಗ ಅಂತ ನೋಟಿಸ್ ಕೊಡಲಾಗಿರುತ್ತೋ, ನೋಟಿಸ್ ಕೊಟ್ಟ ನಂತರ ಅವರು ಫಾರಿನರ್ ಆಗ್ತಾರೆ, ವಿದೇಶಿ ನಾಗರಿಕರಾಗಲ್ಲ. ಎಲ್ಲಿಯವರೆಗೂ ನಾನು ಭಾರತದವನೇ ಅಂತ ಅವರು ಪ್ರೂವ್ ಮಾಡೋವರೆಗೂ. ನೋಟಿಸ್ ಕೊಟ್ಟವರು ಏನೆಲ್ಲ ಪ್ರೂಫ್ ಗಳನ್ನ ಕೊಡ್ತಾರೆ, ದಸ್ತಾವೇಜು ದಾಖಲೆಗಳನ್ನ ಕೊಡ್ತಾರೆ, ಅದೆಲ್ಲವನ್ನು ಯಥಾವತ್ತಾಗಿ ಪರಿಶೀಲನೆ ಮಾಡಲಾಗುವುದು. ಅದೇನು ಒರಿಜಿನಲ್ಸಾ ನಕಲಿನಾ ಅಂತ. ದೇಶದಲ್ಲಿ ಅತಿ ದೊಡ್ಡ ನಕಲು ದಸ್ತಾವೇಜಿನ ರಾಕೆಟ್ ಇರೋದೇ ಪಶ್ಚಿಮ ಬಂಗಾಳದಲ್ಲಿ. ಈ ರೀತಿಯ ನಕಲು ದಸ್ತಾವೇಜುಗಳನ್ನ ಮಾಡಿ ಏನು ದುರದೃಷ್ಟ ನೋಡಿ, ಕೇವಲ 2,000 ರೂಪಾಯಿ ಕೊಟ್ರೆ ಕೇವಲ 2,000 ರೂಪಾಯಿಗೆ ನಕಲು ದಸ್ತಾವೇಜುಗಳು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೀವೇ ನೋಡಿ, 2,000 ರೂಪಾಯಿ ಕೊಟ್ಟು ನಕಲಿ ದಸ್ತಾವೇಜು ಮಾಡಿಸಿ ಭಾರತದಲ್ಲಿ ಬಿಂದಾಸ್ ಆಗಿರಬಹುದು ಅಂದ್ರೆ ಯಾರು ಉಪವಾಸ, ವನವಾಸ, ಬಟ್ಟೆ ಬರೆ ಇಲ್ಲದೆ ಫಕೀರರಂತೆ ಬಾಂಗ್ಲಾದೇಶದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ? ನೀವೇ ಹೇಳಿ. ಪಾಶ್ಚಿಮಾತ್ಯ ದೇಶಗಳು ಡೀಪ್ ಸ್ಟೇಟ್ ನವರು ಏನು ಇಂಡೆಕ್ಸ್ ಗಳನ್ನ ಮಾಡ್ತಾ ರೇಟಿಂಗ್ ಗಳನ್ನ ಕೊಡ್ತಾರೆ. ಬಾಂಗ್ಲಾದೇಶದ ಎಕಾನಮಿ ಅರ್ಥವ್ಯವಸ್ಥೆಗೆ ಕಂಪೇರ್ ಮಾಡ್ಕೊಂಡ್ರೆ ಭಾರತದ ಎಕಾನಮಿ ತಳಮಟ್ಟದಲ್ಲಿದೆ ಅಂತ. ಅವ್ರು ಯಾಕೆ ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ?
ಬಾಂಗ್ಲಾದೇಶದ ಅರ್ಥವ್ಯವಸ್ಥೆ ಭಾರತದ ಅರ್ಥವ್ಯವಸ್ಥೆಗಿಂತ ಸದೃಢವಾಗಿರೋದೇ ಆದ್ರೆ ಬಾಂಗ್ಲಾದೇಶದವ್ರು ಯಾಕೆ ಭಾರತದೊಳಗೆ ಅಕ್ರಮವಾಗಿ ನುಸುಳ್ತಾರೆ ಅಂದ್ರೆ ಪ್ರೊಪಗೆಂಡಾ ಮಾಡೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಚರಿಸ್ಮಾನ ನೀಚ ಮಟ್ಟದಲ್ಲಿ ತೋರಿಸೋದು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.